ಚಿನ್ನು ಬಂತು ಅಲೆ. ನಮ್ಮಮ್ಮ ನಂಗೆ ಮುಂಚೆ ಚಿನ್ನ ಕೊಟ್ಟಿತ್ತು, ಅದನ್ನ ನಾನು ಮಾರಾಕ್ಬಿಟ್ಟು ಗುರು ನೀನ್ ಚಿಕ್ಕ ವಯಸ್ಸಲ್ಲಿದ್ದ ಹುಷಾರಿರಲಿಲ್ಲ. ಏನ್ ಮಿನ್ಸಿದ್ಯಾ ಪುರಿಮುಟೆ? ನಿಜ ಸಣ್ಣ ಕಾಣಿಸ್ತಿದ್ಯಾ ಇವಾಗ. ಬಟ್ ಯೂಟ್ಯೂಬಲ್ಲಿ ತೋರ್ಸಂಗಿಲ್ಲ ಇದನ್ನ ರಕ್ತ ಬರೋದು. ನಮ್ಮ ಮಾಮ್ಸ್ ನೋಡು, ನೀನ್ ಇಷ್ಟು ಮೇಕಪ್ ಮಾಡಿರೋದು ಒಂದೇ, ನಮ್ಮ ಮಾವ ಒಂದು ಚಡ್ಡಿ, ಒಂದು ಇದು ಚಡ್ಡಿ ಲುಂಗಿ ಒಂದು ಶರ್ಟ್ ಹಾಕೊಂಡಿರೋದು ಒಂದೇ. ಯಾಕೆ ಚಿನ್ನು ಅಳ್ತಿದ್ಯಾ ಚಿನ್ನು? ಯಾಕೆ ಮಾಡಿ ಅಮ್ಮ ಚಿಕ್ಕ ಹುಡುಗಿ ಅಂದ್ರೆ ನೀನ್ ಇನ್ನು ಚಿಕ್ಕವಳು ಅಂತ ಕಣಮ್ಮ, ಚಿಕ್ಕ ಮಗು ಅಂತ. ನೀನ್ ಚಿಕ್ಕ ಮಗು ಅಂತ ಹೇಳಿದ್ದು ಕಣಮ್ಮ, ಅದಕ್ಕೆ ಇಷ್ಟು ಕೋಪ ಮಾಡ್ಕೊಂಡಿದೀಯ. ಚಿಕ್ಕ ಚಿಕ್ಕ ಎಡ್ತಿ ಬಂದ್ಮೇಲೆ ಇದೊಳ್ಳೆ ಸರಿ ಐತಮ್ಮ. ಚಿಕ್ಕ ಹುಡುಗಿ ಅಂದ್ರೆ ತಪ್ಪಮ್ಮ ನೀನ. ಅಲ್ಲ ಚಿಕ್ಕ ಹುಡುಗಿ ಏನ ತಪ್ಪಮ್ಮ ನೀನ. ಕಸ ಗುಡ್ಸ್ಕೊಂಡ ನೀನ್ ಒಳ್ಳೆ ಕಣಮ್ಮ. ಅಳ್ಬೇಡ ಇರ್ಚು. ಯಾಕಮ್ಮ ಈಗ ಇಷ್ಟು ನೀನ್ ಎಡ್ತಿ ಬಂದ್ಮೇಲೆ ನಮ್ ನೋಡಿ ನೀನು ನೋಡ್ಸ್ಕೊಂಡು ಹೋಗು ದೇವಿ. ವಿಷಯ ಏನಾಗೈತೆ ಅಂದ್ರೆ, ಇವತ್ತು ನಮ್ಮ ಅಜ್ಜಿ ಊರಲ್ಲಿ ಹಬ್ಬ. ನಮ್ಮಮ್ಮ ಇವತ್ತು ಚಿನ್ನ ಇಸ್ಕೊಂಬರವ ಅಂತ ಅಂದು ನಾನು ಅದಕ್ಕೆ ಅಮ್ಮ ಇವತ್ತು ಬೇಡ ಕಣಮ್ಮ, ಇವತ್ತು ಹಬ್ಬ ಅದಲ್ಲ, ಸೊ ಇನ್ನೊಂದು ದಿವಸ ಹೋಗಮ್ಮ ಬೇರೆ ದಿವಸ. ನನಗೆ ಗೊತ್ತಿಲ್ಲ, ನಮ್ಮಮ್ಮ ಇವತ್ತೇ ಬೇಕು ಅಂತ ಆಟ ಹಿಡಿತು. ಅಮ್ಮ ಚಿಕ್ಕ ಇಟ್ಲಂಗೆ ಯಾಕೆ ಆಟ ಮಾಡ್ತೀಯ ಅಂತಂದೆ. ನಮ್ಮಮ್ಮ ಅದಕ್ಕೆ ಚಿಕ್ಕ ಹುಡುಗಿ ಅಂತೀಯ ನನ್ನೇ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಡಿದೆ. ನೀನ್ ಚಿಕ್ಕ ಹುಡುಗಿನೇ ಕಣಮ್ಮ. ನೀನಂತಿದ್ದಿ, ನೀನಾದ್ರೆ ಸರಿ ಅಂತಿದೆಯಲ್ಲ, ಅದಕ್ಕೆ ನಾನು ಹೆಂಗಂತ ಹಂಗೆ ಅನ್ಬೇಕ ನೀನು. ನಾನನ್ನ ಸರಿ ಆದ್ರೆ ನೀನ್ ಡೈಲಿ ಬೈತಾನೆ ಇರ್ತೀನಿ, ನಾ ಬೈಸ್ಕೊತಾನೆ ಇರ್ತೀನಿ. ನಾ ಬೈಯೋದು ಎಲ್ಲಮ್ಮ ಬೈದೀನಿ. ನೀ ಚಿಕ್ಕ ಹುಡುಗಿ ಏನಮ್ಮ ಆಟ ಮಾಡಕ್ಕೆ ಅಂದ್ರೆ ಚಿಕ್ಕ ತಾನೆ ಆಟ ಮಾಡೋದು, ನೀನ್ ದೊಡ್ಡವ್ರ ಆಟ ಮಾಡೋಣ. ನೀನ್ ನಾನು ಎಲ್ಲಿ ಬೋದನಮ್ಮ ನಿಂಗೆ ಏನಂತಂದೆ? ನಿಂಗೆ ಚಿಕ್ಕ ಹೆಣ್ಣು ಅಂತಂದ್ ತಪ್ಪ ನಿಂಗೆ? ಇನ್ನು ಚಿಕ್ಕ ಹುಡುಗಿ ನೀನು ಇನ್ನು ಕ್ಯೂಟ್ ಆಗಿದ್ಯಾ ಅಂತ ಅಂದಿದ್ ನಾನು. ಶಶಿಕಲಾ ಕೂಲ್ ಆಯ್ತು. ಗೈಸ್ ಬೆಳಗಿನ ಜಾವದ ಮೇವು ಬಂದು ಬಾತು ಮತ್ತೆ ಸಾರು. ಇವಾಗ ಬೆಳಗಿನ ಜಾವದ ಮೇವು ನಾನು ಎಷ್ಟೊತ್ತು ತಿಂತಾನೆ ಅಂದರೆ ಇಲ್ಲಿ ನೋಡಿ 1:45 ತಿಂತಾ ಇರೋದು. ಎಲ್ಲ ಕನ್ನಡ ತಾಯಿ ಮಕ್ಕಳು ನಿಮ್ಮ ಕನ್ನಡಿಗ ಮಾಡೋಣ. ನಮಸ್ಕಾರ. ಇವತ್ತು ನೋಡಿ ನೀವೆಲ್ಲರೂ ಸ್ವಾಗತ ಸುಸ್ವಾಗತ. ಗೈಸ್ ಏನ್ ಗುರು ಸಮಾಚಾರ? ಎಲ್ಲೈತಿದೆ ಗುರು? ಹಬ್ಬಕ್ಕೆ ಬರಲ್ಲ ಗುರು? ಬಳ್ಳಾಳಿಗೆ ಹಬ್ಬ ಯಾರು ಮಾಡಿದ್ರು ಅಂದ್ರೆ ನಮ್ ದೊಡ್ಡಪ್ಪತ್ತು ನಮ್ಮ ಮಾವ ರೊಟ್ಟಿ ಅವ್ರು ಮಾಡ್ತಾರೆ ಗುರು. ಗುರು ಯಾಕೆ ಸಿಂಗ್ ಸುಳ್ಳು ಹೇಳಿ ಬಂದಿ ಬಾ ಗುರು. ಹಳ್ಳಿಯ ಸೀದಾ ಸಾದಾ ನಾಲ್ಗ ಊಟ ಇವತ್ತು ಹಬ್ಬ ನಾರ್ಮಲ್ ಆಗಿ. ಬಳ್ಳ ಏನ ಯಾರು ಗ್ಯಾರವಿ ಏನ ಗುರು ಅಷ್ಟು ಚೋಯ್ಸೋಳು ಹುಚ್ಚೋದ್ರೆ ಗತ್ತರಿಗೆ. ಎಸ್ ನಮ್ ದೊಡ್ಡಪ್ಪ ನಮ್ ಜ್ಞಾನವಿಗೆ ಬೈಸಿರೋದು ಒಳ್ಳೆ ಹುಚ್ಚೋದ ಹೆಣ್ಣು ಹಾಸಿಗೆ ಎಲ್ಲ ಹೊಂಟೋಗದೆ ಹುಚ್ಚೋಯ್ದು ಅಂತ ನಿಜ ಹೊಂಟೋಗದೆ ಕೇಸಿದ್ ನೋಡ್ರಿ ಹೆಂಗಾಗದೆ ಅಂತ. ಅಯ್ಯೋ ಗುರು ನೀನ್ ಚಿಕ್ಕ ವಯಸ್ಸಲ್ಲಿದ್ದ ಹುಚ್ಚೋಯ್ಕೋತಿರ್ಲಿಲ್ಲ? ಬಾದಾಮಿ ಹುಚ್ಚ ಹೋಯ್ತಿದ್ಯಾ? ಹೋಯ್ತಿರ್ಲಿಲ್ಲ ಅಂತ. ಗುರು ಈಗಿನ ಕಾಲದಲ್ಲಿ ಡೈಪರ್ ಆದ್ರೂ ಅದೇ, ನಿನ್ ಕಾಲದಲ್ಲಿ ಅದು ಇರ್ಲಿಲ್ಲ. ಉಯ್ಕೊಳ್ಳೋದೆಲ್ಲ ಹಂಗಂಗೆ ಸಿತ್ತಿ ಹುಡುಗರು ಒಂದೇ ಕೈಲಿ ಎತ್ಕೊಡ್ತೀಯಲ್ಲ ನೀನ್. ಹೆಂಗ್ ಗುರು ಗತ್ತ ಗುರು ನಿಂದು. ಕಾರು ಯಾವ ರೇಂಜ್ ಕಾವಾಗದೆ ಅಂದ್ರೆ ಒಂದ್ 5 ನಿಮಿಷ ಚಿಕನ್ ಏನಾದ್ರು ಬಿಟ್ಬಿಟ್ರೆ ಚಿಕನ್ ಬೆಂದೋಗ್ಬಿಟ್ಟದೇನೋ ಆ ರೇಂಜ್ ಕಾವಾಗದೆ ಅನ್ಕೊಳ್ರಿ. ಏನಕ್ಕಂದ್ರೆ ಸನ್ ರೂಫ್ ತೆಗೆದ್ಬಿಟ್ಟವಿ, ಸೂರ್ಯನ ಬೆಳಕು ಡೈರೆಕ್ಟ್ ಆಗಿ ಕಾರ್ ಒಳಗೆ ಬೀಳ್ತದೆ. ಇನ್ನು ಮೊದ್ಲೇ ಬ್ಲ್ಯಾಕ್ ಕಾರು ಹೆವಿ ಹೀಟ್ ಇರ್ತದೆ, ಸನ್ ರೂಫ್ ತೆಗೆದ್ರೆ ಇನ್ನೂ ಜಾಸ್ತಿ ಹೀಟ್ ಆಯ್ತದೆ. ಇವಾಗ AC ಹಾಕ್ಬಿಟ್ಬಿಟ್ಟವನಿ ಒಂದ್ 5 ನಿಮಿಷ ಕೂಲ್ ಆಯ್ತದೆ. ಗೈಸ್ ನಮ್ಮ ಅಣ್ಣ ಪೆದ್ದ ಬಟ್ಟೆ ಹೊತ್ಕೊಳ್ತಾರೆ. ಗೈಸ್ ಈ ಬಟ್ಟೆ ಬಂದು ನಮ್ಮ ಅಜ್ಜಿ ಮನೆಗೆ. ಗೈಸ್ ನಾವಿವಾಗ ನಮ್ಮ ಅಮ್ಮಂಗೆ ಮುಂಚೆ ಚಿನ್ನ ಮಾಡ್ಸಕ್ ಹಾಕಿದ್ನಲ್ಲ, ಇವಾಗ ಆ ಚಿನ್ನ ಬಂದೈತಂತೆ. ಆ ಚಿನ್ನ ಇಸ್ಕೊಬರಕ್ಕೆ ಅಂತ ಅನ್ಬಿಟ್ಟು ಹೋಯ್ತಾವನೆ. ಹೆಂಗ್ ಬಂದಿದ್ದು ಏನೋ ಕಾಣೆ. ಶಶಿಕಲಾ ನಿಂಗೆ ಚಿನ್ನ ಗೊತ್ತಾದೆ, ಅದು ಹಬ್ಬದ ದಿಸ್ವೆ ಇವತ್ತೇ ಬೇಕು ಅಂತ ಇಸ್ಕೊತಿದ್ಯಾ? ಏನ್ ಅನಿಸ್ತಿದೆ? ಯಾಕೆ? ಗೈಸ್ ನಾನೇನು ಹೇಳ್ದೆ ಅಂದ್ರೆ ಬೆಳಿಗ್ಗೆ ನಮ್ಮ ಅಮ್ಮಂಗೆ, ಅಮ್ಮ ಇವತ್ತು ಹಬ್ಬ ಇರ್ತದಲ್ಲ, ಹಬ್ಬ ಇರೋದ್ರಿಂದ ಸೊ ಬೇರೆ ದಿವಸ ಇಸ್ಕೊಳಮ್ಮ ಅಂತಂದೆ. ನಮ್ಮಮ್ಮ ಇಲ್ಲ ಇವತ್ತೇ ಬೇಕು ಅಂತಂತು. ಸೊ ನಮ್ಮಮ್ಮಂಗೋಸ್ಕರ ಇವತ್ತೇ ಇಸ್ಕೊಳಕ್ ಹೋಯ್ತವನಿ. ನೋಡಿ
ಎರಡು ಟ್ರಕ್ನ ಒಳಗಡೆನೆ ಬಿಟ್ಬಿಟ್ರು ಡೈರೆಕ್ಟ್ ತಗೊಂಡ್ಬಿಟ್ಟಿಲ್ಲಿ. ನಮ್ಮ ಮೈಸೂರನ್ನ ಯಾವ ರೇಂಜ್ಗೆ ಅದ್ಗೇಡಿಸ್ತವ್ರೆ ಅಂದ್ರೆ ಎಲ್ಲಂದ್ರಲ್ಲಿ ರೋಡ್ ಕಿತ್ತಾಗದು ಅನ್ಕೊಳ್ರಿ. ಬೊಗದೀತಕ್ಕೆ ಹೋಗ್ತೀರಾ, ಬೊಗದೀತವು ರೋಡ್ ಕಿತ್ತಾಗಿರೋದು. ಈ ಕಡೆ ನಮ್ಮೂರು ಶ್ರೀರಾಮ್ಪುರ ಇದು ಮೈಸೂರಿಗೆ ಹೋಗೋ ಸೈಡು ಇಲ್ಲೂ ಈ ಕಡೆ ಮುಂಚೆ ಈ ಕಡೆ ಕಿತ್ತಾಕಿದ್ರು, ಇವಾಗ ಆ ಕಡೆ ಕಿತ್ತಾಕವ್ರೆ. ಎಷ್ಟು ಟ್ರಾಫಿಕ್ ಜಾಮ್ ಆಗೈತೆ ಅಂದ್ರೆ ಶಿವನೇ. ಮತ್ತೆ ಗೈಸ್ ಇವರು ರೋಡ್ನು ಅಗಲ ಮಾಡಿಲ್ಲ ಅನ್ಕೊಳ್ರಿ. ರೋಡ್ನ ಒಂಚೂರು ಅಗಲ ಮಾಡಿಲ್ಲ, ಏನೂ ಇಲ್ಲ. ರೋಡ್ ಚೆನ್ನಾಗೇ ಇತ್ತು. ಚೆನ್ನಾಗಿರೋ ರೋಡ್ಗೆ ಕಾಂಕ್ರೀಟ್ ರೋಡ್ ಆಗ್ತಿರೋದು ಅಷ್ಟೇ. ಅದು ಬಿಟ್ಟು ಇನ್ನೇನು ಮಾಡಿಲ್ಲ ಇವರು. ಚೆನ್ನಾಗಿರೋ ರೋಡ್ನ ಕಿತ್ತಾಕ್ಬಿಟ್ಟು ಮತ್ತೆ ರೋಡ್ ಮಾಡ್ತಿರೋದು. ಗೈಸ್ ಚಿನ್ನದ ಅಂಗಡಿಗೆ ಬಂದು ಇವಾಗ ವಾಲೆನ ಅನ್ಬಾಕ್ಸ್ ಮಾಡ್ತಿದೀವಿ. ನಮ್ಮ ಚಿನ್ನು ಬಂತು ವಾಲೆ. ಗೈಸ್ ನಮ್ಮ ಅಮ್ಮನ ಮುಖದಲ್ಲಿ ಎಷ್ಟು ಖುಷಿ ಕಾಣಿಸ್ತದೆ ನೋಡ್ರಿ. ಕೊಡೋರ್ ಮುಖದಲ್ಲಿ ಈ ರೇಂಜ್ ಯಾರಿಗೂ ಖುಷಿ ಕೊಟ್ಟಿರೋ. ಈ ಥರ ಎಕ್ಸೈಟ್ ಆಗಿರೋರು ನಾವೇ ಅನಿಸಿದೆ. ನೀವು ಇಷ್ಟೊಂದು ಸ್ಮೈಲ್ ಮಾಡ್ತಿದ್ದೀರಾ? ಇಷ್ಟೊಂದು ಚಿಕ್ಕದು ಬಂದ್ಬಿಟ್ಟಿದೆ. ಎಲ್ಲಿ ಚಿಕ್ಕದು ತೂಕ ಇದೆ ಅಕ್ಕ. ತೂಕ ಇದೆ. ಟೆಂಪಲ್ ಹಾಕ್ತೀನಿ ಅಂದ್ವಿ. ಅದು ತುಂಬಾ ನಮ್ಮಮ್ಮ ಇದು ಕೊಟ್ಟಿದ್ದು ಡೆಮೋಗೆ ಅಂದ್ಬಿಟ್ಟು ಅವೆರಡು ಒರಿಜಿನಲ್. ಗೈಸ್ ನಮ್ಮ ಅಮ್ಮಂಗೆ ಸ್ಯಾಟಿಸ್ಫೈ ಆಗಿಲ್ಲ, ಇದು ಚಿಕ್ಕದಾಗೋಯ್ತು ವಾಲೆ ಅಂತ. ತೂಕ ಜಾಸ್ತಿ ಆಯ್ತು, ಚಿಕ್ಕದಿಲ್ಲ. ತೂಕ ಜಾಸ್ತಿ ಆಗಿದ್ರು ಮಾಡ್ಬಿಡ್ಬೇಕಲ್ಲ ಅದಾಗೆ. ಗೈಸ್ ಮುಂಚೆ ನಮ್ಮ ಅಪ್ಪಂಗೆ ಚಿನ್ನು ಚೈನ್ ಕೊಡ್ಸಿದ್ವಿ. ಆ ಚಿನ್ನು ಚೈನ ನಮ್ಮ ಅಮ್ಮನೇ ಹಾಕ ಬಂದ್ಬಿಟ್ಟದೆ, ನಮ್ಮ ಅಪ್ಪ ಹಾಕದೇ ಇಲ್ಲ. ಇವಾಗ ನಮ್ಮ ಅಮ್ಮಂಗೆ ವಾಲೆ ಕೊಡಿಸ್ತಾವನಿ. ನನಗೆ ಸಸಿಕಲಾ ಏನು ಅನಿಸ್ತಿದೆ? ಖುಷಿ ಇದೆ ಇದಾ? ಗೈಸ್ ನಮ್ಮ ಅಮ್ಮನ ಕಿವಿಗಿದೆ ಮೊದಲನೇ ಸತಿ ನಾನು ವಾಲೆ ಹಾಕ್ತಾ ಇರೋದು. ನಮ್ಮ ಅಮ್ಮನ ಮುಖದಲ್ಲಿ ಎಷ್ಟು ಸ್ಮೈಲ್ ಮಾಡ್ತಾ ಇದ್ ನೋಡಿ. ನಿಮ್ಮ ಕಡೆ ಗೈಸ್ ಚಿನ್ನದ ವಾಲೆ, ಚಿನ್ನದಂತ ಅಮ್ಮಂಗೆ ಚಿನ್ನದ ವಾಲೆ. ನಮ್ಮಮ್ಮ ನನಗೆ ಮುಂಚೆ ಚಿನ್ನ ಕೊಟ್ಟಿತ್ತು, ಅದನ್ನ ನಾನು ಮಾರಾಕ್ಬಿಟ್ಟು ಒಂದು ಕ್ಯಾಮ್ರಾ ತಗೊಂಡಿದ್ದೆ. ಅದನ್ನ ನಮ್ಮಮ್ಮ ಕೊಟ್ಟಿದ್ದು ಚಿನ್ನನ ಮಾರಾಕ್ಬಿಟ್ಟು ಕ್ಯಾಮ್ರಾ ತಗೊಂಡಿದ್ದೆ. ಇವಾಗ ನಮ್ಮ ಅಮ್ಮಂಗೆ ಚಿನ್ನ ಕೊಡಿಸ್ತಾವೆ. ನಮ್ಮಮ್ಮ ಚಿನ್ನ ಕೊಡೋ ಟೈಮಲ್ಲಿ ಒಂದು ಮಾತು ಹೇಳಿತ್ತು, ನೀನು ಇವಾಗ ನಾನು ಇವಾಗ ಈ ಒಂದು ಚಿನ್ನ ಕೊಟ್ರೆ ನೀನು ನನಗೆ 10 ಚಿನ್ನ ಮಾಡಿಸ್ತೀನಿ ಅನ್ನೋ ನಂಬಿಕೆ ಐತೆ ಅಂದ್ಬಿಟ್ಟು ಕೊಟ್ಟಿತ್ತು. ಸೊ ಮಾಡಿಸ್ಕೊಡ್ತೀನಿ ಗೈಸ್, ಇನ್ನೂ ಜಾಸ್ತಿ ಮಾಡಿಸ್ತೀನಿ. ಹೆಂಗೆ ಕಾಣಿಸ್ತಿದೆ ಸಸಿಗಳ? ಇನ್ನು ಜಾಸ್ತಿ ದೊಡ್ಡದಕ್ಕಿಂತ ಇದೆ ಸರಿ ಕಣವ. ಕರೆಕ್ಟ್ ಆಗಿದೆ. ಗೈಸ್ ಇದು ನಮ್ದು ಹಳೆ ಚಿನ್ನ. ಇದು ಪ್ಯೂರಿಟಿ ಕಮ್ಮಿ ಅಂದ್ಬಿಟ್ಟು 10,500 ಹಾಕತ್ತವ್ರೆ. ಅದಕ್ಕೆ ನಾನು ಹೊಡೆದಾಡಿ ಇವಾಗಿನ ರೈಟು 13,000 ಸಮಥಿಂಗ್ ಐತೆ. ನಾನು ಅದಕ್ಕೆ ಇವ್ರಿಗೆ 12,000 ಹಾಕಿ ಅಂತ ಹೇಳ್ತಿದ್ದೀನಿ. ನೀವು 11 ಹೇಳ್ತಿದ್ದೀರಲ್ಲ, ಸರಿ 11.5 ಮಾಡ್ಕೊಳ್ರಿ. ಗೈಸ್ ನಮ್ಮಮ್ಮ ಪ್ರೆಸೆಂಟ್ ಯೂಸ್ ಮಾಡ್ತಿದ್ದು ಚಿನ್ನ ಇದು. ಮತ್ತು ಗೈಸ್ ಇನ್ನೊಂದು ಏನು ಅಂದರೆ ಬೆಳಿಗ್ಗೆ ಬಂದ್ಬಿಟ್ಟು ನಮ್ಮಮ್ಮ ಹಿಂಗೆ ಇವತ್ತು ಚಿನ್ನ ತಗೊಳಕ್ಕೆ ಹೋಗಮ್ಮ ಅಂತ ಹೇಳ್ತು. ನಾನು ಅದಕ್ಕೆ ಅಮ್ಮ ಇವತ್ತು ಏನಮ್ಮ ಹೋಗೋದು, ಇವತ್ತು ಹಬ್ಬ ಅದಲ್ಲ, ಹಬ್ಬ ಬೇಡ ಇವತ್ತು ಹೋಗೋದು ಅಂತ ನಾನು ಹೇಳಿದೆ. ನಮ್ಮಮ್ಮ ಇಲ್ಲ ಇವತ್ತೇ ಬೇಕು ನನಗೆ, ಇವತ್ತು ಹಬ್ಬದ ದಿವಸ ಅಲ್ವಾ, ಹಬ್ಬದ ದಿವಸ ನಾನು ಇಕ್ಕೋಬೇಕು ಅಂತಂತು. ನಾನು ಅದಕ್ಕೆ ಅಮ್ಮ ಚಿಕ್ಕ ಇಕ್ಳಂಗೆ ಏನಕ್ಕೆ ಮಾಟ ಮಾಡ್ತಿದ್ದಿ ಅಂತಂತ ನಾನು ನಮ್ಮ ಅಮ್ಮಂಗೆ ಅವಾಗ ಸ್ವಲ್ಪ ರೇಗ್ಬಿಟ್ಟು ಆಮೇಲೆ ನನಗೆ ರಿಯಲೈಸ್ ಆಯಿತು, ನಾವು ಚಿಕ್ಕವರಿದ್ದಾಗ ಹಬ್ಬದ ದಿವಸ ಹೊಸ ಬಟ್ಟೆ ತಂದಾಗ ಇಲ್ಲ ಹೊಸ್ದಾಗಿ ಏನೋ ಒಂದು ಸ್ಲಿಪ್ಪರು ಏನೋ ಒಂದು ತಂದಾಗ ಹಬ್ಬದ ದಿವಸ ಇಕ್ಕೊಂಡಾಗ ಅದೇನೋ ಒಂಥರ ಬೇರೆ ಥರ ಫೀಲ್ ಕೊಡ್ತಾರೆ. ಹಬ್ಬದ ಟೈಮಲ್ಲಿ ಹೊಸದು ಇಕ್ಕದವನಿ ಅಂತ ಅಂದ್ಬಿಟ್ಟು. ಆ ಥರ ಬರೀ ನಾವು ಚಿಕ್ಕವರಿದ್ದಾಗ ಮಾತ್ರ ಅಲ್ಲ, ದೊಡ್ಡವ್ರಿಗೂ ಅದೇ ಫೀಲ್ ಬರ್ತದೆ ಅನ್ನೋದಕ್ಕೆ ನಮ್ಮ ಅಮ್ಮನೇ ಸಾಕ್ಷಿ. ನಮ್ಮ ಅಮ್ಮಂಗೆ ಆವಾಗ ನನಗೆ ಅದು ಅನಿಸ್ತು, ನನಗೆ ರಿಯಲೈಸ್ ಆಯಿತು, ಇಲ್ಲ ನಾನು ನಮ್ಮ ಅಮ್ಮಂಗೆ ಬೆಳಗಿನ ಜಾವ ಅಮ್ಮ ಏನು ಚಿಕ್ಕ ಇಕ್ಳಂಗೆ ನೀನು ಆಟ ಮಾಡ್ತಿದ್ದೀಯ ಅಂತ ಹೇಳಿದ್ದು ತಪ್ಪು ಅಂತ ಅನಿಸ್ತು ನನಗೆ. ಹಾಗಾಗಿ ಅಮ್ಮಂದಿರ ಮನಸ್ಸು ನೋಯಿಸೋದು ಬೇಡ. ಇವಾಗ ನಮ್ಮ ಅಮ್ಮನ ಮುಖದಲ್ಲಿ ಎಷ್ಟು ಖುಷಿ ನೋಡಿ, ನಂಗೆ ಖುಷಿ ಆಯ್ತು. ಅಲ್ಲಿ ಈ ಕಡೆ ತಿರ್ಗಮ್ಮ, ಈ ಸವಾಲೆ ಹೆಂಗೆ ಕಾಣಿಸ್ತದೆ ಕಮೆಂಟ್ ಮಾಡಿ. ಈ ಕಡೆ ತಿರ್ಗ, ಒಳ್ಳೇದು ಮಾಡಿ ಚಾಮುಂಡಿ ತಾಯಿ ದೇವ್ರು ತುಂಬ ದುಡ್ಡು ಬರಲಿ. ನಿಮ್ಮ ಅಂಗಡಿಲಿರೋ ಚಿನ್ನ ಎಲ್ಲ ಕೊಂಡ್ಕೊಳ್ಳಂಗಾಗಲಿ. ಹಂಗೆ ಇಷ್ಟು ಟೋಟಲ್ಲು ಈ ಚಿನ್ನದ ಬೆಲೆ ಬಂದು 1,28,430. ಅದರಲ್ಲಿ 61,000 ನಮ್ಮ ಚಿನ್ನ, ಇನ್ನೂ ನಾವು ಎಕ್ಸ್ಟ್ರಾ ಪೇ ಮಾಡ್ತಿರೋದು 67,430. ಅದರಲ್ಲಿ 65,000 ಮಾಡ್ಕೋತಾರೆ. ಗೈಸ್ ಟೋಟಲ್ ಈ ವಾಲೆ ಬೆಲೆ ಹತ್ತಿರ 1,30,000 ಅನ್ಕೊಳ್ರಿ. ಗೈಸ್ ಮುಂಚೆ ನಾವು 52,000 ಕೊಡಬೇಕಿತ್ತು, ಬಟ್ ಇವಾಗ ಸ್ವಲ್ಪ ಗ್ರಾಮ್ ಜಾಸ್ತಿ ಆಗೈತೆ. 850 ಮಿಲಿ ಹತ್ತಿರ 1 ಗ್ರಾಮ್ ಜಾಸ್ತಿ ಆಗೈತೆ. ಸೊ ಅದಕ್ಕೆ ನಾವು ಇನ್ನೂ 67,000 ಪೇ ಮಾಡಬೇಕು. ಏನಮ್ಮ ಹೊಸ ವಾಲೆ ಹಾಕಿ ಮಿಂಚ್ತೀವಿ, ಏನು ಅನಿಸ್ತಾ ಇದ್ದಿ ಚಿನ್ನ? ನೀರಿದ್ದು ಮೇನ್ ತೆಗಿತಿದೆಯಲ್ಲ ಗೈಸ್ ನಮ್ಮ ಅಮ್ಮ ಕಿವಿಗೆ ಹಾಕಿರೋ ವಾಲೆ ಎಷ್ಟು ನೋಡಿ ಎಷ್ಟು ಎದ್ದು ಕಾಣಿಸ್ತಾ ಇದೆ ಅನ್ಬಿಟ್ಟು. ಇನ್ನೂ ದೊಡ್ಡದಕ್ಕಿಂತ ಇದೇ ಸರಿ ಬಿಡಮ್ಮ. ಏನಪ್ಪ ನಿಮ್ಮ ಅಮ್ಮಂಗೆ ಹೊಸ ಚಿನ್ನ ಬಂದಿಸ್ತು, ಏನು ಅನಿಸ್ತೈತೆ ಸುಜಾಂಕ? ಖುಷಿ ಆಯ್ತು. ನಿನ್ನ ಹೆಂಡ್ತಿಗೆ ಯಾವಾಗ ಚಿನ್ನ ಮಾಡಿಸ್ಕೊಳ್ಳೋದು? ನಿನ್ನ ಹೆಂಡ್ತಿಗೆ ಎಷ್ಟು ಗ್ರಾಮ್ ಮಾಡಿಸ್ಕೊಡ್ಬೇಕು ಅನ್ಕೊಂಡಿದ್ಯಾ ಮದುವೆಗೆ ವಾಲೆ?
ಸರ್ ಅದು ಕಾರ್ ತೆಗೀರಿ. ಒಂದ್ 2 kg ಆಳು ಹೋಗ್ಬೇಕಲ್ಲ ಯಾಕಂದ್ರೆ ಗೈಸ್ ನೋಡಿ, ಯಾರಾದರೂ ಇಲ್ಲ ಫ್ಯೂಚರಲ್ಲಿ ನಮ್ಮ ಅಣ್ಣನ ಮದುವೆ ಆಗೋ ಹುಡುಗಿ ಪರಿಸ್ಥಿತಿ 2 kg ಚಿನ್ನ ಹಾಕ್ಬಿಟ್ಟು ಚಿನ್ನ ಹಾಕಿ ಸಾಯಿಸ್ಬಿಡ್ತಾನೆ, ಚಿನ್ನದಲ್ಲೇ ಮುಳುಗಿಸಿ ಸಾಯಿಸ್ಬಿಡ್ತಾನೆ. ಚಿನ್ನದಲ್ಲಿ ಮುಳುಗ್ಸೋದು ಅಂದರೆ ಇದೆ ಗೈಸ್. ಇವಾಗ 66,000 ಪೇ ಮಾಡಿದೆ, ಅದರಲ್ಲಿ 20,000ನ ನಮ್ಮ ಅಪ್ಪ ಕೊಟ್ಟಿದ್ದು, ಇನ್ನು ಮಿಕ್ಕಿದ್ದು ನಾನು ಹಾಕಿದ್ದು. ನಮ್ಮ ಅಪ್ಪಂದು RMC ದುಡ್ಡೇನೋ ಬಂದಿದ್ದು. ಗೈಸ್ ನಮ್ಮ ಅಮ್ಮಂದು ಸ್ಲಿಪ್ಪರ್ ಕಿತ್ತೋಗಿತ್ತಂತೆ, ಚಪ್ಪಲಿ ಚಪ್ಪಲಿ ಹೊಲಿಸ್ಕೊ ಬಂದಾಯ್ತು. ನಮ್ಮ ಅಣ್ಣ ಇಸ್ರಾರು ಬೆಳಗಿನ ಜಾವ ಬಂದ್ಬಿಟ್ಟು ನಮ್ಮ ಗಾಡಿ ಎತ್ಕೊ ಹೋಗಿದ್ದ ಮೈಸೂರಲ್ಲಿ. ಇವಾಗ ವಾಪಸ್ಸು ನಮ್ಮ ಅಣ್ಣ ಗಾಡಿ ಇಸ್ಕೊಂಡು ಬಳ್ಳಾಳಿಗೆ ಹೋಗ್ತಾವನೆ. ನಮ್ಮ ಜೀವರಲ್ಲಿ ಹಬ್ಬ ಐತೆ, ಮನೆಗೆ ಇಸ್ಕೊಂಡು ಇಲ್ಲಿ ದೇವ್ರ ಪ್ರಸಾದ ಕೊಟ್ಟಿದ್ದು. ಬರಲ್ವಾ ಹಬ್ಬಕ್ಕೆ? ಬನ್ನಿ ಬನ್ನಿ. ಗೈಸ್ ಗಳ್ಳಿಗ ನುಗ್ಗಿಸ್ಕೊ ಹೋಯ್ತಾವೆ ಗಾಡಿಯ. ಗೈಸ್ ಇದೆ ನೋಡಿ ನಮ್ಮ ಸುಧಣ್ಣ ಅವ್ರ ಮನೆ, ಅರಮನೆ. ಎಷ್ಟು ಪೀಸ್ ಆಗದ ನೋಡ್ರಿ ಗೈಸ್, 100 ವರ್ಷ ಹಳೆ ಮನೆ ಇದು. ನೋಡೋಣ ಕದ್ದು ಮಾಡ್ತಿರೋದ ವಿಡಿಯೋನ. ಇರು ನಾನೊಂದು ಗೈಸ್, ಪುರಿ ಮುಟ್ಟೆ ಅವ್ರ ಅಮ್ಮ ಪುರಿ ಮುಟ್ಟೆ ನೋಡ್ರಿ. ಏನ್ ಪುರಿ ಮುಟ್ಟೆ ಮಿಕ್ಕಿದ್ಯಾ? ಆಯ್ತಡಮ್ಮ ಬಾಯೋಳಿ ಏನ್ ಮಿನ್ಸಿದ್ಯಾ ಪುರಿ ಮುಟ್ಟೆ? ಏಯ್ ನಿಜ ಸಣ್ಣ ಕಾಣಿಸ್ತಿದ್ಯಾ ಇವಾಗ? ಸುಮ್ಮನೆ ಎಲ್ಲದ್ರಲ್ಲೂ ದಪ್ಪನ ಕಾಣಿಸ್ತಿದ್ದೀರ. ನಿನ್ಗೆ ಆಯ್ತು ತಮ್ಮನೇಲಿ ಫೋಟೋ ಇದು. ದೇವ ಯಾವಾಗ ಬಂದ್ರಿ? ಚೆನ್ನಾಗಿದ್ದೀರಾ? ಶ್ರೇಯಸ್ ಬಂದಿಲ್ವಾ? ದೇವ ಮಗಿಮ ಇವಾಗ ಬಂದೆ. ಮಮ್ಮಿನೂ ಬಂದದ, ಇಲ್ಲೇ ಎಲ್ಲ ಇರಬೇಕು. ಎಲ್ಲೋದ್ರು ನನ್ನ ಹುಡುಕ ಬಂದವಳೆ ಪುರಿ ಮುಟ್ಟೆ. ಏಯ್ ಇವಾಗ ಬಂದೆ. ಹಾ ಚೆನ್ನಾಗಿದ್ದೀನಕ್ಕ. ಪುರಿ ಮುಟ್ಟೆ ನಿಮ್ಮ ಅಣ್ಣ ನೋಡು ನನಗೆ ವಿಡಿಯೋ ಮಾಡ್ಕೊಡ್ತಾನೆ. ದೂರ ಇಡ್ಕೊ. ನಾನು ಮುಂಚೆನೆ ನೆನ್ನೆನೆ ಹೇಳಿದ್ದೀನಿ ವ್ಲಾಗ್ ಮಾಡು ಅಂತ. ನೋಡು ಮತ್ತೆ ಎಂತ ಕೆಲಸ ಮಾಡ್ತಾವನೆ. ಎಂತ ಭಾವ ಇದೆ ನಮಗೆ ಸಿಕ್ಕಿದ್ರು ನೋಡಿ, ನನಗೆ ವಿಡಿಯೋ ಮಾಡ್ಕೊಡ್ತಾನೆ. ಹೇಳಿದ್ದೀನಿ ಕಣ ಅವ್ರಿಗೆ ಮೊನ್ನೆನೆ. ನಾನು ಅಷ್ಟು ಜನದ ಮುದ್ದೆ ವ್ಲಾಗ್ ಮಾಡಕ್ಕಾಗಲ್ಲ, ಮಾಡು ಅಂತ ಎಂತ ನಾನು ಕಳ್ಸ್ಕೊಡ್ತೀನಿ ಬಿಡು, ನಾ ಮಾಡಿರೋದ ಅದ್ರಲ್ಲಿ ಹಾಕ. ಇನ್ನೇನು ಪುರಿ ಮುಟ್ಟೆ ಸರ? ಮೇಕಪ್ ಎಷ್ಟು ಕೆಜಿ ಹಾಕಿದ್ಯಾ? ನಾನು ಮೇಕಪ್ ಹಾಕಿಲ್ಲ, ವರ್ಷ ಇದೆ ವರ್ಷ ಆಗಲ್ಲ ಹುಟ್ಟದೆ. ಎಷ್ಟು ಮೇಕಪ್ ಹಾಕೊಳ್ಳಿ ನೋಡ್ರಿ. ಇವಾಗ ಬಂದೆ. ಹಾ ಚೆನ್ನಾಗಿದ್ದೀನಕ್ಕ. ಪುರಿ ಮುಟ್ಟೆ ನಿಮ್ಮ ಅಣ್ಣ ನೋಡು ನನಗೆ ವಿಡಿಯೋ ಮಾಡ್ಕೊಡ್ತಾನೆ, ನಿಂಗೆ ವಿಡಿಯೋ ಮಾಡ್ಕೊಡ್ದು. ಮುಂಚೆನೆ ನೆನ್ನೆನೆ ಹೇಳಿದ್ದೀನಿ ವ್ಲಾಗ್ ಮಾಡು ಅಂತ. ಬಟ್ ಯೂಟ್ಯೂಬಲ್ಲಿ ತೋರ್ಸಂಗಿಲ್ಲ ಗೈಸ್, ಇದನ್ನ ರಕ್ತ ಬರೋದು ಮತ್ತೆ ಸಾಯಿಸೋದು ಗೀಸೋದೆಲ್ಲ ಯೂಟ್ಯೂಬಲ್ಲಿ ತೋರ್ಸಂಗಿಲ್ಲ, ಬ್ಲರ್ ಮಾಡಿ ಹಾಕಿರ್ತೀವಿ ನೋಡ್ರಿ. ಆಡುಮರಿ ಕುಯ್ತಾವ್ರೆ, ಗೂಳಿ ಮರಿ ವೈಟ್ ಬ್ಯಾಂಡ್ ಹುಷಾರು ಹೆಂಗಿರ್ಸ್ತಾನೆ. ಗೂಳಿ ಮರಿ ಮಿಸ್ ಕೂದಾಕ್ತಾರೆ, ಬಾಯೊಳಕ್ಕೆ ನೀರು ಬಿಡ್ತಾ. ಸಾಯಿಸೋಕ್ಕಿಂತ ಮುಂಚೆ ಬಾಯೊಳಗೆ ನೀರು ಬಿಡ, ಮಣಕೆ ಕುಯ್ತವ್ರೆ. ಮಾಡ್ತೇವೆ ಕಣಂತೆ. ಗೂಳಿ ಅವ್ರು ಒಟ್ಟಿಗೆ ಹೋಯ್ತವನೆ. ಇವಾಗ ಇಲ್ಲಿ ನೋಡಿ ಎಲ್ಲ ತಂಬಿಟ್ಟೋದು ಹೋಯ್ತು. ಊರವ್ರು ಇಡೀ ಊರವರೇ ತಂಬಿಟ್ಟು ಹೋಯ್ತಾರದು ಇವಾಗ. ಗೈಸ್ ತಂಬಿಟ್ಟು ಹೊತ್ಕೊಂಡು ಈ ಡುಮಿ ಬಂದವಳೆ ವಾಪಸ್ ಒಟ್ಟಿಗೆ. ಡುಮಿ ಡ್ರೆಸ್ ಸಣ್ಣ ಕಾಣಿಸ್ತಾ ಇದೀನಲ್ವಾ? ಧೂಮಕೇತು ತರ ಕಾಣಿಸ್ತಿದ್ದು. ಧೂಮಕೇತು ಧೂಮಕೇತು ಹೇಳು.
ಯಾಕೆ ನಲಿತೀಯ ನೋಡಪ್ಪ ಹಿಂಗ್ ನಿಂತ್ಕೊಂಡೆ ಮಾತಾಡ್ಬೋದು. ಯಾಕೆ ನಲಿಯೋದು? ಅಭ್ಯಾಸ ಅದು. ಗೈಸ್ ನಾನು ಏನು ಅಂದ್ರೆ ಚೂಡಿದಾರದಲ್ಲಿ ದಪ್ಪ ಕಾಣಿಸಲ್ಲ ಆಯ್ತಾ? ಅದು ಕಾಣಿಸಲ್ವತ್ತೆ ಚೂಡಿದಾರದಲ್ಲಿ ದಪ್ಪ? ಗೈಸ್ ನಾನು ಇನ್ಯಾವ್ದ್ರಲ್ಲಿ ದಪ್ಪ? ಒಟ್ಟಲ್ಲಿ ದಪ್ಪ ಅವಳೆ, ಚೂಡಿದಾರದಲ್ಲಿ ದಪ್ಪ ಕಾಣಿಸಲ್ಲ ಅಷ್ಟೇ. ನೋಡ್ದ ನಿಮ್ಮ ಅಮ್ಮನೇ ಹೇಳ್ತು. ಗೈಸ್ ಅದೇನೋ ಗೊತ್ತಿಲ್ಲ, ಪ್ಯಾಂಟ್ ಟೀ ಶರ್ಟ್ ಹಾಕೊಂಡ್ರೆ ದಪ್ಪ ಕಾಣಿಸೋದು, ಚೂಡಿದಾರದಲ್ಲಿ ದಪ್ಪ ಕಾಣಿಸಲ್ಲ. ಗೈಸ್ ಈ ಒಂದು ಬ್ಲಾಕ್ ಟೀ ಶರ್ಟ್ ಇತ್ತಲ್ಲ ಒಂದು ವಿಡಿಯೋದಲ್ಲಿ ಹಾಕೊಂಡ್ ದಯವಿಟ್ಟು ಅದು ಹಾಕೋ. ಸೀರಿಯಸ್ ಆಗಿ ಸಕ್ಕದ ಕಾಣಿಸ್ತೀಯ. ಗೈಸ್ ನಂಗೆ ಅದೇನು ಗೊತ್ತಿಲ್ಲ. ಹಾ ಏನಂತ? ಫ್ರೀ ಡ್ರೆಸ್ ಹಾಕೊಂಡ್ರೆ ಒಂಥರ ಕಂಫರ್ಟಬಲ್. ನನಗೆ ಯಾವ ತರ ಚೆನ್ನಾಗಿ ಕಾಣಿಸುತ್ತೆ ಚೆನ್ನಾಗಿ ಕಾಣಿಸಲ್ವ ಅನ್ನೋ ಡ್ರೆಸ್ಗಳನ್ನ ಹಾಕಲ್ಲ. ನಂಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ ಅದನ್ನ ಹಾಕ್ತೀನಿ ಡ್ರೆಸ್. ನಾನು ಉಲ್ಟಾ ನಾನು ಕಂಫರ್ಟಬಲ್ ಆಗಿದ್ರು ಅಟ್ಲೀಸ್ಟ್ ಸ್ವಲ್ಪ ನೋಡಿ ಚೆನ್ನಾಗಿ ಕಾಣಿಸ್ಬೋದು. ಕಂಫರ್ಟಬಲ್ ವಿತ್ ಗುಡ್ ಲುಕಿಂಗ್ ಎರಡು ಸೇರ್ಸ್ ಹಾಕೋ. ಅದು ಅಂದ್ರೆ ಹಿಂಗೇನಾದ್ರು ಫಂಕ್ಷನ್ ಇಲ್ಲ ಹೊರಗಡೆ ಹೋದಾಗ ಮಾಮ್ಸ್ ನೋಡು, ನೀನ್ ಇಷ್ಟು ಮೇಕಪ್ ಮಾಡಿರೋದು ಒಂದೇ, ನಮ್ಮ ಮಾವ ಒಂದ್ ಚಡ್ಡಿ ಒಂದು ಇದು ಚಡ್ಡಿ ಲುಂಗಿ ಒಂದ್ ಶರ್ಟ್ ಹಾಕೊಂಡಿರೋದು ಒಂದೇ. ಗೈಸ್ ಇವ್ರೂರ ಇದು ಚಾಮುಂಡಿ ಹಬ್ಬ ಮಾಡ್ತಾ ಇರೋದು. ಇವ್ರೂರಲ್ಲಿ ಹೆಂಗೆ ಹಬ್ಬ? ದೊಡಮ್ತಾಯಿ ಹಬ್ಬ ಗೈಸ್ ಇದು ಮಾಡ್ತಾ ಇರೋದು. ಚಾಮುಂಡಮ್ಮನ ಹುಟ್ಟುಹಬ್ಬದ ದಿವಸ ಈ ದೊಡಮ್ತಾಯಿ ಹಬ್ಬ ಮಾಡ್ತಾ ಇರೋದು. ಹೆಂಗೆ ಅಂದ್ರೆ 2 ಅಟ್ಟಿ ಪೈಕಿ ಅವರು, ಬರೀ ಇವ್ರ ಪೈಕಿ ಅವ್ರು ಮಾತ್ರ ಇಲ್ಲಿ ಇರೋದು. ಇಡೀ ಊರ್ ಜನ ಇಲ್ಲ ಇಲ್ಲಿ. ಇವ್ರ ಅಟ್ಟಿ ಪೈಕಿ ಅವ್ರು ಮಾತ್ರ ಇರೋದು. ಇವ್ರಿಬ್ರು ಮನೆಯವ್ರು ಮಾತ್ರ ಫಸ್ಟು ದೊಡ್ಡಮ್ತಾಯಿಗೆ ಮತ್ತೆ ಚಿಕ್ಕಮ್ತಾಯಿಗೆ ತಂಬಿಟ್ಟು ತಗೋಯ್ತಾರೆ. ಅಪ್ಪಿ 2 ತಂಬಿಟ್ಟು ಇಟ್ಕೊಂಡಿದ್ಲು ನೋಡಿ. 2 ದೇವ್ರಿಗೂ ಒಂದೊಂದೊಂದೊಂದು ತಂಬಿಟ್ಟು ತಗೋಯ್ತಾರೆ. ಅದಾದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಮುಂದಕ್ಕೆ ಆಮೇಲೆ ಊರವ್ರ ಪೂಜೆ ಮತ್ತೆ ಬಂದು ವಾಪಸ್ ಹೋಯ್ತೀವಿ. ತಿರ್ಗಾ ಆಮೇಲೆ ಊರವ್ರೆಲ್ಲ ಸೇರಿ ಒಂದ್ ಪೂಜೆ ಯಾವ ದೇವ್ರಿಗೆ ಕೊಡೋದು? 2 ದೇವ್ರಿಗೂ. ತಿರ್ಗಾ ಮತ್ತೆ ಊರವರೆಲ್ಲ ಊರವ್ರ ಪೂಜೆ ಆದ್ಮೇಲೆ ಮರಿ ಪೂಜೆ. ಆಮೇಲೆ ತಿರ್ಗಾ ಇಡೀ ಊರು ಫಸ್ಟ್ ಇವ್ರು 2 ಅಟ್ಟಿ ಅವರು, ಅದಾದ್ಮೇಲೆ ಇಡೀ ಊರ್ಗೂರೇ ಹೋಗಿ ತಂಬಿಟ್ಟು ಕೊಡೋದು. ಅವರು 2 ತಂಬಿಟ್ಟು ತಗೋ ಕೊಡೋದಾ? ಈ ತರ ಗೈಸ್ ಇದು ಎಷ್ಟು ವರ್ಷದಿಂದ, ಸುಮಾರು ವರ್ಷಗಳಿಂದ ಮಾಡ್ಕೊಂಡ್ ಬಂದಿರೋದಲ್ಲ. ಆ ಕಾಲದಿಂದನೂ ಇದೇ ತರ ನಡ್ಕೊಂಡ್ ಬಂದಿರೋದಂತ ಗೈಸ್. ಇವರು ಹಿಂಗೆ ನಡ್ಸ್ಕೊ ಹೋಯ್ತವ್ರೆ. ಗೈಸ್ ನಾನು ಅಲ್ಲಿಂದ ಹಟ್ಟಿಗೆ ವಾಪಸ್ ಬಂದ್ಬಿಟ್ಟು ಅವ್ರು ಇನ್ನೂ ಕೆಳಗೆ ಹೋಗಿ ತಂಬಿಟ್ಟೆಲ್ಲ ಮಡಗ್ಬಿಟ್ಟು ಮತ್ತೆ ವಾಪಸ್ ಮನೆಗೆ ಬಂದು ತಿರ್ಗಾ ವಾಪಸ್ ಹೋಯ್ತಾರೆ. ವಾಪಸ್ ಹೋದ್ಮೇಲೆ ಬೈಬಿಗೆ ಚುಚ್ಚೋದು. ಅವಾಗ ಹೋಗಮ್ಮ ಅಂತ ಅಂದ್ಬಿಟ್ಟು ಇವಾಗ ವಾಪಸ್ ಬಂದು ನಾನು ಆಗ ಇವ್ರ ಹಬ್ಬಕ್ಕೇ ಒಂದು ಸತಿನೂ ಹೋಗಿಲ್ಲ. ಸುಮ್ಮ ಮನೆ ಕಳೆದೆ. ಯಾವ ಹಬ್ಬಕ್ಕೂ ಹೋಗಲ್ಲ ಅಲ್ವಾ ಇದು? ಊರಲ್ಲಿ ಯಾವ್ದು ಮಾಡಿದ್ರು ಜಾಸ್ತಿ ಹೋಗಮ್ಮ ಹಬ್ಬ ನೋಡು. ಹಬ್ಬದ ಬಗ್ಗೆ ಹೇಳೋಣ. ನಮ್ಮ ಹಬ್ಬದ ಬಳ್ಳಳ್ಳಿ ಹಬ್ಬ ಪ್ರತಿ ವರ್ಷ ಇದು ಮಾರಮ್ಮನ ದೊಡ್ಡಮ್ಮನ ದೇವಸ್ಥಾನ ಮತ್ತು ಚಿಕ್ಕಮ್ಮನ ದೇವಸ್ಥಾನದಲ್ಲಿ ವಿಜೃಂಭಣೆ ನಡೆಯುತ್ತೆ. ಇದಕ್ಕೆ ಬಳ್ಳಳ್ಳಿ ಅಕ್ಕಪಕ್ಕ ಜನ, ನಮ್ಮ ಊರು ಬಳ್ಳಳ್ಳಿ ಜನ ಎಲ್ಲ ಬಂದು ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ದೊಡ್ಡಮ್ಮ ತಾಯಿ ಮತ್ತು ಚಿಕ್ಕಮ್ಮ ತಾಯಿ ಸೇವೆ ಮಾಡ್ತಾರೆ. ನೀವು ಅಕ್ಕಪಕ್ಕ ಗ್ರಾಮದವ್ರು ಬಂದು ನಮ್ಮ ದೊಡ್ಡಮ್ಮ ಚಿಕ್ಕಮ್ಮನ ಸೇವೆ ಪಡೆಯಬೇಕಾಗಿ ಎಲ್ಲರೂ ಇದು ಬೇಡ್ತೀವಿ. ಈ ನಮ್ಮ ದೊಡ್ಡಮ್ಮ ತಾಯಿ ಆದಿಶಕ್ತಿ ಜಗನ್ಮಾತೆ ಇವಳು. ನಿಮ್ಗೆ ಯಾವುದೇ ಕಷ್ಟ ಸುಖ ಯಾವುದಿದ್ರು ಬಂದು ಪರಿಹಾರ ಆಯ್ತಾ ಬಂದು ನಮ್ಮ ದೊಡ್ಡಮ್ಮ ತಾಯಿದ ಬೇಡ್ಕೊಳ್ಳಿ. ಮತ್ತು ನಮ್ಮ ಬಳ್ಳಳ್ಳಿ ಗ್ರಾಮದ ಈ ಮುಖ್ಯ ದೇವತೆ ಇವಳು ಹಬ್ಬ ಇವತ್ತು ವಿಜೃಂಭಣೆಯಿಂದ ನಡೀತಾ ಇದೆ. ಇಲ್ಲ ಟಮಟೆ ಏನೋ ಕೊಡಿಸಿರೋದು ಇವಾಗ ಟೊಮಿಟೊ ಒತ್ಕೋಬೇಕು ಅಂತ ನಾವು ಊರವರೆಲ್ಲ ಗೈಸ್ ಈ ಥರ ಟಮಟೆ ಹೊಡಿತಾ ಇರೋದು. ಎಲ್ಲ ಬೀದಿಗೂ ಹೋಗ್ಬಿಟ್ಟು ಹಿಂಗೆ ಟಮಟೆ ಹೊಡೆದಾರಂತೆ. ಎಲ್ಲರೂ ಇಡೀ ಊರವರೆಲ್ಲ ತಂಬಿಟ್ಟನ್ನ ಒತ್ಕೋಗ್ಲಿ ಅಂತ ಅಂದ್ಬಿಟ್ಟು ಈ ಥರ ಹೊಡಿಯೋದು. ಗೈಸ್ ಇವಾಗ ಮರಿ ಹೊಡಿತವ್ರೆ. ಶಿಷ್ಯ ಏನು ಹೊಡಿತಿದ್ಯಾ? ಕೂದಾಕಿಲ್ಲ ನಮ್ಮ ಮಾಮಂಗ್ ಕಲರ್ ಐತಿ ನನಗೆ. ಈ ಮಟ್ಟಿಲಿ ಇಬ್ರು ನಿಮ್ಮ ಅಣ್ಣ ತಂಗಿ ಇಬ್ರು ಮಾಮ್ಸ್ 2 ನಿನ್ನಂಗೆ ಅವಲ್ಲ ಹೆಂಗೆ ಬೆಳ್ಳಿಗೆ ಅದೇ ಆಯ್ತು. ಇಲ್ಲ ಕಣತೆ ಆರ್ತಲ್ಲಿ ಡೂಮಕ್ಕೇತು ಮುಡ್ಕೊಂಡಿದ್ದೀನಿ ಇವತ್ತು ನಾನು. ನೋಡು ಎಲ್ಕದ್ದೆ ನಾನು ಹೆಂಗೋ ಕಾಣಿಸ್ತಾ ಇದ್ದೀನಿ. ಒಂದ್ ರೇಂಜ್ಗೆ ಓಕೆ, ಸೀರಿಯಸ್ ಆಗಿ ಒಂದ್ ರೇಂಜ್ ಓಕೆ. ನಾವ್ ಅತ್ತೆ ಸೂಪರ್ ಆಗಿ ಕಾಣ. ಅದೇ ನಿಜ ನೀನ್ ಚೆನ್ನಾಗ. ಅದೇ ನೀನೇ ಸಣ್ಣ ಆಗಿದೆ ನಿಜವಲ್ಲಿ. ಇವಳು ದಪ್ಪ ಆಗೋಳೆ. ಇನ್ಮೇಲೆ ಡಯಟ್ ಮಾಡ್ತೀನಿ. ಡಯಟ್ ಮಾಡೋದಲ್ಲ, ನಿಮ್ಮ ಅಮ್ಮ ಮಾಡೋ ಕೆಲಸ ನೀ ಮಾಡೋ ಸರಿಯಾಗಿ ಐತಿಯ. ಇದು ಒಂಥರ ಲಾ ಪಾಯಿಂಟ್. ನಮ್ಮ ಅಮ್ಮಗೆ ಇವತ್ತು ಚಿನ್ನ ಕೊಡಿಸ್ತೆ ಕಣತೆ. ಚಿನ್ನದ ನೋಡಿದ್ಯಾ? ಸೇಮು ಎಲ್ಲ ಇದಕ್ಕಿಂತ ಒಂದ್ ಚೂರ್ ಸಣ್ಣ ಅಷ್ಟೇ. 1,28,000 ಆಯ್ತು. ಈ ತರದೊಂದು ಅತ್ತೆ
ಆರ್ಟಿಫಿಷಿಯಲ್ ವಾಲೆ ತಗೊಂಡಿತ್ತ ನನ್ನ ಹತ್ರಕ್ ಬಂದ್ಬಿಟ್ಟು ಚಿನ್ನದ್ ಮಾಡ್ಸ್ಕೊಂಡಿ ತಿರುಪು ಸೇಮ್ ಚಿನ್ನ ತಿರ್ಪೆ ತರಾನೇ ಬಂದಿತ್ತು ಅದು ಅಂದ್ರೆ ಕಾಸ್ಟ್ಲಿ ಅದು ಅಂದ್ಬಿಟ್ಟು ಜಾಸ್ತಿ ದುಡ್ಡು ಕೊಟ್ಟು ತಗೊಂಡಿತ್ತು ಚಿನ್ನ ತಿರ್ಪ ತರ ಬಂದಿತ್ತು ನನಗೆ ನಮ್ಗೂ ನಮ್ಮ ಅಮ್ಮನ್ಗೂ 15 ಅದು ಎಷ್ಟೋ ಗ್ರಾಮ್ 8 ಗ್ರಾಮ್ ಏನಾಯ್ತು ಚಿನ್ನದನ್ಕ ಎಲ್ರಿಗೂ ನಮ್ಸ್ಬಿಟ್ಟು ನಿಮ್ ಮನೆಯಿಂದ ಬರ್ಬೇಕಾದ್ರೆ ನಮ್ಮ ಅಮ್ಮ ಅವಾಗಲೇ ಪ್ರಾಂಕ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅದ ನೋಡಿ ಗೈಸ್ ನಮ್ಮ ಅಮ್ಮನಿಂದ ಬಂದಿರೋದು ನಂಗೆ ಗೈಸ್ ಇವಾಗ ನಮ್ಮ ಅಜ್ಜಿ ಊರಿಂದಾನೆ ಜಿಮ್ಗೆ ಹೋಯ್ತವನಿ ನಾನು ಸೋಮವಾರದತ್ತು ಹೋಗಿರ್ನಿಲ್ಲ ಇವತ್ತು ಮಂಗಳವಾರ ಅಲ್ವಾ ಇವತ್ತು ಬೆಳಗ್ಗೆನೂ ಹೋಗಿಲ್ಲ ಇವತ್ತು ಅದಕ್ಕೋಸ್ಕರ ಈ ಕಡೆಯಿಂದಾನೆ ಹೋಯ್ತವನಿ ಬಳ್ಳಾಳಿಯಿಂದಾನೆ ಜಿಮ್ಗೆ ಒಂದು ಹೊಸ ಜಿಮ್ ಎಷ್ಟು ಜನ ಅವರೇ ನೋಡಿ Cause they know I got the sauce. Got the presents on me, I can't ever take it off. That's why. ಗೈಸ್ ವರ್ಕೌಟ್ ಎಲ್ಲ ಮುಗೀತು ಅನ್ಕೊಳ್ರಿ ಸಿಕ್ಕಾಪಟ್ಟೆ ಸಖತ್ ಇಷ್ಟ ಆಯಿತು ಎಲ್ಲರೂ ನನಗೆ ರೆಸ್ಪಾನ್ಸ್ ಮಾಡಿದ ರೀತಿ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅನ್ಕೊಳ್ರಿ ಅಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಖುಷಿ ಆಯಿತು ನನ್ನ ಮನಸ್ಸು ಫುಲ್ ಆಯಿತು ಗೈಸ್ ಅಷ್ಟು ಖುಷಿ ಆಯಿತು ಮತ್ತು ವರ್ಕೌಟ್ ಪೇನ್ ಏನೇನೂ ಅಲ್ಲ ಅವರು ತೋರಿಸಿದ್ರು ಮುಂದೆ ಬನ್ನಿ ಇವಾಗ ಹಬ್ಬಕ್ಕೆ ಹೋಗಿ ಒಳ್ಳೆ ಬ್ಯಾಟಿಂಗ್ ಮಾಡುವ ಮತ್ತೆ ಗೈಸ್ ನನ್ನ ಸುಧಾರಣೆ ಇವತ್ತು ಹೆಲ್ಪ್ ಮಾಡಿದ್ದು ಫುಲ್ ವರ್ಕೌಟ್ಗೆ ಥ್ಯಾಂಕ್ ಯು ಅಣ್ಣ ಗೈಸ್ ನಮ್ಮ ಇಡೀ ಕಾಂದಾನೆ ಬಂದ್ಬಿಟ್ಟದೆ ಪುರಿ ಉಂಡೆ ಅತ್ತೆ ಮಾವ ನಮ್ಮಮ್ಮನೂ ಇಲ್ಲೇ ಸೆಟ್ಲ್ ಆಗ್ಬಿಡದೆ ಅಣ್ಣನ ಮನೇಲಿ ಸಸಿಕಲಾ ಬೇರೆ ಏನಮ್ಮ ಅಣ್ಣನ ಮನೇಲಿ ಬಾರಿಸ್ತೀವಿ ಮತ್ತೆ ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ನನಗೆ ನೀವು ಇಷ್ಟ ಆಗಿದೆ ಒಂದೇ ಒಂದು ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿರೋ ಒಂದು ಸಬ್ಸ್ಕ್ರೈಬ್ ಮಾಡಿ ಸಾಕು ನಿಮ್ಮಿಂದ ನಾವು ನಿಮ್ಮ ಪ್ರತಿ ಪ್ರೋತ್ಸಾಹ ಯಾವಾಗಲೇ ಇವತ್ತು ಗೋಳಿ ರೊಟ್ಟಿ ಮುನಿಕದಿರೋದು ನಿಮಗೆ ಇಷ್ಟ ಬೈ ನಾನು ಕನ್ನಡಿಗ ಕನ್ನಡದ ಕಾವಲಿಗ